ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ವಿಚಾರವಾಗಿ ನಿಮಗೆ ಏನಾದರೂ ಒಂದು ಅನುಮಾನ ಇದೆಯಾ, ಏನಾದರೂ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಇದೆಯಾ? ಸೊ ನೀವು ಪಡ್ತಿರುವಂತಹ ಅನುಮಾನ ನಿಜಾನ ಅಥವಾ ಸುಳ್ಳ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ವ್ಯಕ್ತಿ ವಿಚಾರವಾಗಿ ನಿಮ್ಗೆ ಏನಾದರೂ ಬಹಳಷ್ಟು ಅನುಮಾನಗಳಿದ್ದರೆ ಅದು ಸತ್ಯನ ಅಥವಾ ಸುಳ್ಳ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏನೇನಂತ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಿದೆಯಲ್ಲ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಲವರ್ಸ್ಗಳಿಗೆ, ಪ್ರೇಮಿಗಳಿಗೆ ಮಾತ್ರ ಅಲ್ಲ. ಈ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಆ ವ್ಯಕ್ತಿಯ ವಿಚಾರವಾಗಿ ನಿಮ್ಗೆ ಏನಾದರೂ ಅನುಮಾನವಿದ್ದರೆ ಅದು ನಿಜಾನ ಅಥವಾ ಸುಳ್ಳ ಅನ್ನೋದೇ. ಪ್ರೇಮಿಗಳಾಗಿರ್ಬೋದು, ಏನು ಕೊಲೀಗ್ಸ್ ಆಗಿರಬಹುದು, ನೈಬರ್ಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರಬಹುದು, ನಿಮ್ಮ ರಿಲೇಟಿವ್ಸ್ಗಳಾಗಿರ್ಬೋದು, ಈ ವ್ಯಕ್ತಿಗಳು ನಿಮ್ಮಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರಾ, ನಿಮಗೆ ಆ ವ್ಯಕ್ತಿ ಮೇಲೆ ಏನಾದರೂ ಅನುಮಾನ ಇದೆಯಾ, ನೀವು ಪಡ್ತಿರುವಂಥ ಅನುಮಾನ ನಿಜಾನ ಸುಳ್ಳ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳು, ಕಾರ್ಡ್ ಮೇಲೆ ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಆ ವ್ಯಕ್ತಿ ಹೆಸರನ್ನ ಹೇಳ್ಕೊಂಡು ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅಥವಾ ನೀವು ಪಡ್ತಿರುವಂಥ ಅನುಮಾನ ನಿಜವಾ ಸುಳ್ಳ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವ್ಯಕ್ತಿ ವಿಚಾರದಲ್ಲಿ ಏನಾದರೂ ಒಂದು ಅನುಮಾನಗಳು ನಿಮ್ಮ ತಲೆಯಲ್ಲಿ ಮೂಡಿದರೆ ಆ ರೀತಿ ಆ ವ್ಯಕ್ತಿ ಇದ್ದಾರಾ, ಅಥವಾ ನೀವು ಪಡ್ತಿರುವಂತಹ ಅನುಮಾನ ಯಾವುದೇ ಇದ್ರೂ ಅದು ನಿಜಾನಾ, ಈ ವ್ಯಕ್ತಿಯ ಭಾವನೆಗಳೇನು? ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಈ ವ್ಯಕ್ತಿ ವಿಚಾರವಾಗಿ ಏನಾದರೂ ನಿಮಗೆ ಅನುಮಾನಗಳು ಬಂದಿದ್ದರೆ ಈ ವ್ಯಕ್ತಿ ಒಂದಷ್ಟು ಮೈಂಡ್ ಗೇಮ್ ಜಾಸ್ತಿ ಆಡುವಂಥವ್ರು. ಆ ಸಮಯಕ್ಕೆ ಯಾವುದೇ ಸುಳ್ಳುಗಳಾಗಿರ್ಬೋದು ಅಥವಾ ಏನೇ ಇರ್ಬೋದು ಅದನ್ನು ಹೇಳಿ ಆ ವ್ಯಕ್ತಿ ನಿಮ್ಮನ್ನು ಡೈವರ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚು ಅಂತಲೇ ಹೇಳಬಹುದು. ನೀವೇನಾದರೂ ಅನುಮಾನಗಳನ್ನು ಏನಾದರೂ ಪಡ್ತಾ ಇದ್ದರೆ ಅದು ಒಂದಷ್ಟು ಗೊಂದಲಮಯವಾಗಿದೆ. ಇದನ್ನು ನಂಬೇಕಾ, ಇದನ್ನು ನಂಬಾರ್ದಾ? ಏಕೆಂದರೆ ಈ ವ್ಯಕ್ತಿ ಮಾತ್ರ ಚಾಣಾಕ್ಷ. ಆ ಮೂಮೆಂಟಿಗೆ ಏನಾಗ್ತಾ ಇದೆ, ಈ ವ್ಯಕ್ತಿ ಹೇಳಿದ್ದನ್ನು ನೀವು ಸಂಪೂರ್ಣವಾಗಿ ನಂಬ್ತಿದ್ದೀರಿ. ಬಟ್ ಆದರೆ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ನಿಮ್ಮ ನಂಬಿಕೆಗೆ ಒಂದಷ್ಟು ಮೋಸ ಆಗ್ತಾ ಇದೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಈ ವ್ಯಕ್ತಿಯೊಟ್ಟಿಗೆ ಇದ್ದಾಗ ಒಂದು ಒಳ್ಳೆಯ ದಾರಿ ಕಾಣಿಸ್ಬೋದು, ನನ್ನ ಯಶಸ್ಸು ಏಳಿಗೆ ಕಡೆಗೆ ನಾನು ಹೋಗಬಹುದು ಅನ್ನುವಂತಹ ಭ್ರಮೆ ನಿಮ್ಮಲ್ಲಿದೆ. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರ ಮಾತುಗಳು ಅದೇ ರೀತಿ ಇರುತ್ತೆ. ನಾನೆಲ್ಲೋ ಒಂದು ಒಳ್ಳೆಯ ಲೈಫ್ ಕೊಡ್ತೀನಿ ಅನ್ನುವ ರೀತಿಯಲ್ಲೋ ಅಥವಾ ಸರಿ ಮಾರ್ಗ ತೋರಿಸ್ತೀನಿ ಅನ್ನುವ ರೀತಿಯಲ್ಲೋ ಅವ್ರಿಗೆ ಮ್ಯಾನುಪ್ಯುಲೇಟ್ ಮಾಡುವಂಥದ್ದು ಬಹಳಷ್ಟು ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮ್ಗೇನಾಗ್ತಾಯಿದೆ, ನನ್ನ ಲೈಫ್ ಬಗ್ಗೆನೋ ಅಥವಾ ನಾಳೆ ವಿಚಾರಕ್ಕೋ, ಇಂದಿನ ವಿಚಾರಕ್ಕೋ, ಈ ಸಮಯಕ್ಕೋ ಯಾವುದೋ ಒಂದು ಸರಿ ದಾರಿ ತೋರಿಸುವಂತಹ ವ್ಯಕ್ತಿ ಇವರು ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇನಾದರೂ ಈ ವ್ಯಕ್ತಿಯನ್ನು ನಂಬಿ ಯಾವುದೋ ಒಂದು ವ್ಯವಹಾರಗಳನ್ನು ಶುರು ಮಾಡುವಂಥದ್ದು ಅಥವಾ ಈ ವ್ಯಕ್ತಿಯ ವಿಚಾರದಲ್ಲಿ ನಿಮ್ಗೇನಾದರೂ ಅನುಮಾನಗಳಿದ್ದರೆ, ಈ ವ್ಯಕ್ತಿ ಹೌದಾ, ಈ ವ್ಯಕ್ತಿ ನನ್ನ ನಂಬಿಕೆಗೆ ಅರ್ಹರ, ಈ ವ್ಯಕ್ತಿ ನನಗೆ ಈ ವ್ಯಕ್ತಿ ಒಳ್ಳೆ ನನಗೆ ಒಳ್ಳೆಯ ಪ್ಲ್ಯಾಟ್ಫಾರ್ಮಾ, ಈ ವ್ಯಕ್ತಿ ಒಟ್ಟಿಗೆ ಇರೋದು, ಈ ವ್ಯಕ್ತಿ ಒಟ್ಟಿಗೆ ಸಂಬಂಧಗಳಿರೋದು ಆಗಿರ್ಬೋದು, ಅಥವಾ ಈ ವ್ಯಕ್ತಿ ಒಟ್ಟಿಗೆ ವ್ಯವಹಾರಗಳು ನಡೆಸುವಂಥದ್ದಾಗಿರ್ಬೋದು, ಇವರು ನನಗೆ ಮೋಸ ಮಾಡೋದಿಲ್ವಾ ಅನ್ನುವಂತಹ ಏನಾದರೂ ದೃಢ ನಿರ್ಧಾರ ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ನನಗೆ ಗೊತ್ತು ನಿಮಗೆ ಬಹಳಷ್ಟು ಅನುಮಾನಗಳು ಈ ವ್ಯಕ್ತಿಯಲ್ಲಿದೆ, ಈ ವ್ಯಕ್ತಿನೂ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು. ತುಂಬ ವಿಶ್ವಾಸ ತೋರಿಸುವಂತಹ ರೀತಿ ಇರುತ್ತೆ, ಬಟ್ ಆದರೆ ಸಮಯಕ್ಕೆ ತಕ್ಕ ಹಾಗೆ ವರ್ತನೆ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಉಳ್ಳ ಅಂಥ ವ್ಯಕ್ತಿ ಇವರು ಅಂತಲೇ ಹೇಳಬಹುದು. ಓಕೆ, ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮಾತನಾಡುವಂಥದ್ದು ಆಗಿರ್ಬೋದು, ಈ ವ್ಯಕ್ತಿ ಆ ಸಮಯದಲ್ಲಿ ನಿಮಗೆ ಮ್ಯಾನುಪ್ಯುಲೇಟ್ ಮಾಡುವಂಥದ್ದು ಬಹಳಷ್ಟು ಗೊಂದಲ, ಬಹಳಷ್ಟು ಗೋಜುಗಳನ್ನು ನೀವೇ ಒಂದಷ್ಟು ಸ್ಟ್ರೆಸ್ಗಳನ್ನು ನೀವು ತುಂಬಿಕೊಳ್ತೀರಿ ಅಂತ ಹೇಳಿ ತೋರಿಸುತ್ತೆ.
ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯೊಟ್ಟಿಗೆ ಕೆಲವು ಸಂಬಂಧಗಳು ಒಂದಷ್ಟು ದಿನ ಚೆನ್ನಾಗಿದ್ದರೆ ಇನ್ನೊಂದಷ್ಟು ದಿನ ಚೆನ್ನಾಗಿರೋದಿಲ್ಲ. ನಾನು ಹೇಳಿದ್ನಲ್ಲ, ಇವರು ಒಂದಷ್ಟು ಸಮಯ ಸಾಧಕರಾಗಿರೋದ್ರಿಂದ ನಿಮ್ಮ ಎಮೋಷನ್ಸ್ಗಳ ಜೊತೆಗೆ ಆಟ ಆಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲಿ ನಿಮಗೆ ಭಾಳಷ್ಟು ಕೆಲಸಗಳು ಆಗಬೇಕಾಗಿರುವಂತಹ ಕೆಲಸಗಳು, ವ್ಯವಹಾರಗಳು ಭಾಳಷ್ಟು ನಿಮ್ಮ ಲೈಫಲ್ಲಿ ಭಾಳಷ್ಟು ಆಗಿದೆ. ಇಂಥ ವ್ಯಕ್ತಿಗಳನ್ನು ನಂಬುವಂಥದ್ದು, ಇವರು ಹೇಳಿರುವ ಮಾರ್ಗದಲ್ಲಿ ಹೋಗುವಂಥದ್ದು, ಈ ವ್ಯಕ್ತಿಯ ಎನರ್ಜಿನೇ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿದ ಹಾಗಿದೆ. ನಿಮಗೆ ಆಗುವಂತಹ ಕೆಲಸ ಇವರಿಂದನೇ ಆಗಬೇಕು ಅನ್ನುವಂತಹ ಯಾವುದೇ ಇದಿಲ್ಲ. ಬಟ್ ಆದರೂ ಕೂಡ ನಿಮಗೆ ನೀವೇ ನಂಬಿಕೊಂಡಿರೋ ಅಂಥದ್ದಿದು. ನಿಮಗೆ ನೀವೇ ಈ ವ್ಯಕ್ತಿ ವಿಚಾರದಲ್ಲಿ ಆಗಿಬಿಡತ್ತೇನೋ ಹಾಗೆ ಹೀಗೆ ಅಂತ ಹೇಳಿ ನೀವು ಅನುಮಾನ ಪಡ್ತಾ ಇರೋದು ಈ ವ್ಯಕ್ತಿ ವಿಚಾರದಲ್ಲಿ ನಿಜಾನಾ ಅಂತ ಏನಾದರೂ ಇದನ್ನು ನೋಡೋದಕ್ಕೆ ಹೋದರೆ ಎಸ್, ಹೌದು, ಆಬ್ವಿಯಸ್ಲಿ ಹೌದು, ಈ ವ್ಯಕ್ತಿ ನಿಮ್ಮ ಅನುಮಾನಕ್ಕೆ ತಕ್ಕಂಥ ವ್ಯಕ್ತಿಗಳೇ ಆಗಿದ್ದಾರೆ. ಒಂದಷ್ಟು ನೀವು ಎಚ್ಚರಿಕೆಯಿಂದ ಈ ವ್ಯಕ್ತಿಯ ವಿಚಾರವಾಗಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಅಂತಲೇ ಹೇಳಬಹುದು. ಸೊ ಇಂಥ ವ್ಯಕ್ತಿ ಇದೊಂದು ಹೇಗಿದೆ ಅಂತ ಹೇಳಿದ್ರೆ ಒಂಥರ ಟಾಕ್ಸಿಕ್ ಆಗಿದೆ. ಇದು ವಿಷಕಾರಿನೇ. ನೋಡೋದಕ್ಕೆ ಮಾತ್ರ ಒಳ್ಳೆ ಐಡಿಯಾ ಕೊಡುವ ರೀತಿ, ಒಳ್ಳೆ ನಿಮ್ಮನ್ನು ಹೇಗೆ ಅಂತ ಹೇಳಿದ್ರೆ ಅವ್ರ ಮಾತಿನಲ್ಲೇ ಹಿಡಿದಿಟ್ಟಿರುವಂತಹ ರೀತಿ ಈ ವ್ಯಕ್ತಿ ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಒಂದು ರೀತಿ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಮಗೆ ಮೋಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ, ಈ ವ್ಯಕ್ತಿ ಯಾವುದೇ ಕುತಂತ್ರಗಳು ಮಾಡಿದ್ರೂ ಕೂಡ ಅದು ನಿಮಗೆ ತೋರಿಸ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ನಿಮ್ಮನ್ನು ಎಮೋಷನ್ಸಿಂದ ಕಟ್ಟಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿಯ ವಿಚಾರವಾಗಿ ನೀವೇನಾದರೂ ಅನುಮಾನಗಳನ್ನು ಪಟ್ಟಿದ್ರೆ ಅದು ನಿಜಾನಾ ಅಥವಾ ನಿಮಗೆ ನೀವೇ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನಿಮ್ಗೆ ಆ ವ್ಯಕ್ತಿ ವಿಚಾರವಾಗಿ ಅನುಮಾನಗಳಿದ್ದರೆ ನಿಜಾನಾ? ಎಸ್, ಆಬ್ವಿಯಸ್ಲಿ ಇಲ್ಲಿ ಮೂರನೇ ವ್ಯಕ್ತಿ ಯಾರೋ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಈ ವ್ಯಕ್ತಿಯ ವರ್ತನೆ ಬದಲಾಗಿದೆ. ಈ ವ್ಯಕ್ತಿ ಒಂದು ರೀತಿ ರ್ಯಾಶ್ ಆಗಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಏನೆಲ್ಲ ಅನುಮಾನಗಳು ಪಟ್ಟಿದ್ದೀರಲ್ಲ, ಆಬ್ವಿಯಸ್ಲಿ ಹೌದು, ನೀವು ಅನುಮಾನಗಳು ಪಡ್ತಾ ಇರೋದು ಏನಿದೆಯಲ್ಲ ಅದು ನಿಜಾನೇ ಆಗಿದೆ ಅಂತ ಹೇಳಬಹುದು. ಈ ವ್ಯಕ್ತಿ ಇದ್ದ ಕಡೆಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನೀವು ಹೇಗೆ ಅಂತ ಹೇಳಿದ್ರೆ ಏನು ಅನುಮಾನ ಪಡ್ತಾ ಇದ್ದೀರಿ ಈ ವ್ಯಕ್ತಿ ವಿಚಾರವಾಗಿ, ಈ ವ್ಯಕ್ತಿ ಇದ್ದಾಗ ಒಂದಷ್ಟು ಸಂತೋಷದ ವಾತಾವರಣಗಳಾಗಿರ್ಬೋದು, ಖುಷಿಯ ಕ್ಷಣಗಳಾಗಿರ್ಬೋದು, ಈ ರೀತಿ ಎಲ್ಲ ನಡೀತಾ ಇದೆ. ಸೆಲೆಬ್ರೇಷನ್ಸ್ಗಳು ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಖುಷಿಗಳ ನೀವು ವ್ಯಕ್ತಿ ಜೊತೆಗಿದ್ದಾಗ ಬಹಳಷ್ಟು ಖುಷಿಗಳಾಗಿರ್ಬಹುದು, ತಮಾಷೆಗಳಾಗಿರ್ಬೋದು ಎಲ್ಲನೂ ನಡೆಯುತ್ತೆ. ಬಟ್ ಆದರೆ ಅದ್ರ ಜೊತೆಯಲ್ಲಿ ಈ ವ್ಯಕ್ತಿ ಇರೋದೇ ಹೀಗೇನಾ ಅಥವಾ ಈ ವ್ಯಕ್ತಿ ಇತ್ತೀಚೆಗೆ ಭಾಳಷ್ಟು ಬದಲಾಗ್ತಾ ಇರೋದಕ್ಕೆ ಏನು ಕಾರಣ? ಭಾಳಷ್ಟು ಮುಂಚೆ ನಮ್ಮ ಜೊತೆ ಮಿಂಗಲಾಗಿ ಓಡಾಡ್ತಾ ಇದ್ರು, ಒದ್ದಾಡ್ತಾ ಇದ್ರು, ಈಗ ಯಾವುದೋ ಅಲ್ಲದೆ ಇರುವ ರೀತಿಯಲ್ಲಿ ನಮ್ಮ ಜೊತೆಗಿದ್ದಾರಲ್ಲ, ಇದು ನೀವೇನಾದರೂ ಮೂರನೇ ವ್ಯಕ್ತಿ ಇದ್ದಾರಾ ಅಂತ ಅನುಮಾನನೋ ಅಥವಾ ಮತ್ತೊಂದು ಏನೆಲ್ಲ ಅನುಮಾನಗಳು ಪಟ್ಟಿದ್ದೀರಲ್ಲ, ಆಬ್ವಿಯಸ್ಲಿ ಹೌದು, ಇಲ್ಲಿ ನಿಮಗೆ ಇಲ್ಲದೆ ಇರುವ ರೀತಿಯಲ್ಲಿ ಮೂರನೇ ವ್ಯಕ್ತಿಗಳು ಕೂಡ ಒಂದಷ್ಟು ಆಟಾಡ್ತಿರುವಂಥದ್ದು ನಾನು ನೋಡಬಹುದು. ಇಲ್ಲಿ ಏನು ಮಾಡ್ತಿದ್ದಾರೆ ಈ ವ್ಯಕ್ತಿ ಅಂತ ಹೇಳಿದ್ರೆ, ನೀವು ಏನಾದರೂ ಕ್ವಶನ್ಸ್ಗಳನ್ನು ಕೇಳೋದಕ್ಕೆ ಹೋದರೆ ಅಥವಾ ನೀವು ಅನುಮಾನ ಪಟ್ಟಂತೆ ನಿಮ್ಮ ಮೈಂಡ್ಗೆ ಬಂದಂತೆ ಕೆಲವು ಕ್ವಶನ್ಸ್ಗಳನ್ನು ಕೇಳೋದಕ್ಕೆ ಹೋದರೆ ಒಂದಷ್ಟು ಮಾತಿನ ವಿಚಾರದಲ್ಲಿ ನಿಮಗೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ ಮೈಂಡ್ ಡೈವರ್ಟ್ ಮಾಡುವಂಥದ್ದು. ಇಲ್ಲಿ ಎಷ್ಟೋ ಬಾರಿ ನಿಮಗೆ ನಿಮ್ಮ ಸುತ್ತ ಇರುವಂತಹ ಜನಗಳು ಹೇಳ್ತಾ ಇರ್ತಾರೆ, ನೀನು ಈ ವ್ಯಕ್ತಿಯನ್ನು ನಂಬಬೇಡ, ಈ ವ್ಯಕ್ತಿ ಈಗೋ ತೋರಿಸ್ಬೋದು, ಹಾಗೆ ಈ ವ್ಯಕ್ತಿ ನಿನಗೆ ಹೇಳ್ತಾ ಇರೋದೆಲ್ಲ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಲ್ಯಾಕ್ ಕೂಡ ಮಾಡಲ್ಲ. ನಾನು ಇದೇ ರೀತಿ ಇರೋದು, ನಾನು ಹೀಗೆ ಇರೋದು, ಈ ಥರದ್ದೆಲ್ಲ ಏನೂ ಲ್ಯಾಗ್ ಮಾಡಲ್ಲ. ಒಂದೇ ಒಂದು ಮಾತನ್ನ ಏನು ಹೇಳ್ತಾ ಇದ್ದಾರೆ, ಇರ್ತವಾಗಿ ಕಮ್ಯುನಿಕೇಷನ್ ಮಾಡಿ ನಾನು ಈ ರೀತಿ ಇಲ್ಲ, ನೀನು ಅನುಮಾನ ಪಡ್ತಾ ಇರೋದೆಲ್ಲ ಸುಳ್ಳು ಅಂತ ಅಂದ ಕೂಡಲೇ ನಿಮ್ಮ ಮೈಂಡು ಅವ್ರು ಹೇಳಿದ ಕೂಡಲೇ ಒಂದು ರೀತಿ ಫೂಲ್ ರೀತಿಯಲ್ಲಿ ಅವರನ್ನು ನಂಬ್ತಾ ಇದ್ದೀರಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನಿಮಗೆ ಈ ವ್ಯಕ್ತಿ ಮೇಲೆ ಏನೇ ಅನುಮಾನಗಳಿದ್ರು, ಹೌದು ಅನುಮಾನಗಳಿದೆ, ಅದೇ ರೀತಿ ಆ ವ್ಯಕ್ತಿನೂ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಏನೇ ಅನುಮಾನಗಳಿದ್ರು, ಏನೇ ಇದ್ರೂ ಕೂಡ ಈ ವ್ಯಕ್ತಿಯ ವಿಚಾರವಾಗಿ ಒಂದಷ್ಟು ಎಮೋಷನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದೀರಿ. ಇವರು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ಕೂಡ, ಇವರು ಮಾತನಾಡ್ತಿರೋದು ಸುಳ್ಳು ಅಂತ ಗೊತ್ತಾದರೂ ಕೂಡ, ನೀವು ಎಷ್ಟೋ ಬಾರಿ ಈ ವ್ಯಕ್ತಿಯನ್ನು ನಂಬಿ ಹಳ್ಳಕ್ಕೆ ಬಿದ್ದರೂ ಕೂಡ
ನಿಮ್ಗೇನಾಗ್ತಿದೆ, ಆ ಎಮೋಷನ್ಸ್ಗಳು ಅಥವಾ ಅವರು ಪ್ರೀತಿಯಿಂದ ಮಾತನಾಡುವಂಥದ್ದು ನಿಮಗೆ ಒಂದಷ್ಟು ಹಿಡಿದು ಇಟ್ಟ ಹಾಗೆ ಆಗಿದೆ ಅಂತಲೇ ಹೇಳಬಹುದು. ನಿಮ್ಮನ್ನ ಆ ಪ್ರೀತಿಯ ಸಂಬಂಧ ಏನಿದೆಯಲ್ಲ, ಅವರು ಮಾತನಾಡುವಂಥದ್ದೆಲ್ಲ ಏನಿದೆಯಲ್ಲ, ಅದನ್ನು ನಿಮಗೆ ಕಟ್ಟ ಹಾಕ್ತಾ ಇದೆ ಅಂತಲೇ ತೋರಿಸುತ್ತಿಲ್ಲಿ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹೌದು, ಏನು ವಿಚಾರವಾಗಿ ಈ ವ್ಯಕ್ತಿಯ ವಿಚಾರದಲ್ಲಿ ಅನುಮಾನಗಳನ್ನು ಪಡ್ತಾ ಇದ್ದೀರಿ, ಹೌದು ಅದೇ ರೀತಿ ಈ ವ್ಯಕ್ತಿ ಇದ್ದಾರೆ. ಈ ವ್ಯಕ್ತಿಯನ್ನು ನಂಬಿ ಈ ವ್ಯಕ್ತಿ ಹೇಳಿದ್ದನ್ನೆಲ್ಲ ಹೌದು ಅಂತ ಹೇಳ್ಕೊಂಡು ಕೂತ್ರಿ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ಮೈಂಡ್ನ ನೀವು ಡೈವರ್ಟ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಬಹುದು. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿ ಹೆಸರನ್ನ ನೀವು ಮೈಂಡ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ, ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ವ್ಯಕ್ತಿಯ ವಿಚಾರವಾಗಿ ನೀವೇನಾದರೂ ಅನುಮಾನಗಳು ಪಡ್ತಾ ಇದ್ದರೆ ಅದು ನಿಜಾನ, ಆ ವ್ಯಕ್ತಿ ಮೇಲೆ ನೀವೇನೇ ಸಂದೇಹಗಳು ಪಟ್ಟಿದ್ರೂ ಕೂಡ ಅದು ನಿಜವಾಗಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಮೂನ್ ಕಾರ್ಡ್ ಬರ್ತಾ ಇದೆ, ಡೆತ್ ಕಾರ್ಡ್ ಬರ್ತಾ ಇದೆ, ಓಕೆ 5 ಆಫ್ ಸ್ವಾರ್ಡ್, 8 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಯ ವಿಚಾರವಾಗಿ ನಿಮಗೆ ಅನುಮಾನ ಮೂಡುವಂತಹ ರೀತಿಯಲ್ಲಾಗಿರ್ಬೋದು, ಅಥವಾ ಇಲ್ಲಿ ನಿಮ್ಮಿಬ್ಬರ ನಡುವೆ ಯಾರೋ ಒಂದಷ್ಟು ತಂದಿಟ್ಟು ತಮಾಷೆಗಳನ್ನು ಈ ಹಿಂದೆ ನೋಡಿದ್ದಾರೆ. ಹಾಗಾಗಿ ಈ ವ್ಯಕ್ತಿಯ ಏನಿದೆಯಲ್ಲ, ಮುಂಚೆ ಇದ್ದಂಥ ಭಾವನೆಗಳಾಗಿರ್ಬೋದು ಅಥವಾ ಈ ವ್ಯಕ್ತಿ ಇದ್ದಂಥ ರೀತಿಗಳಾಗಿರಬಹುದು, ಇವರ ಪಾಸ್ಟ್ ವಿಚಾರವಾಗಿ ನೀವು ತಿಳ್ಕೊಂಡಾಗಿರ್ಬೋದು, ಅಥವಾ 3ನೇ ವ್ಯಕ್ತಿಗಳು ನಿಮ್ಮ ಕಿವಿ ಚುಚ್ಚುವಂತಹ ಕೆಲಸ ಅಥವಾ ಅವರ ಕಿವಿ ಚುಚ್ಚುವಂತಹ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಈ ಹಿಂದೆ ಇದ್ದಂತಹ ಎಮೋಷನ್ಸ್ ಆಗಿರಬಹುದು, ಈ ಹಿಂದೆ ಈ ವ್ಯಕ್ತಿ ವಿಚಾರವಾಗಿ ಎಷ್ಟೆಲ್ಲ ಆಸೆ ಕನಸುಗಳನ್ನು ನೀವು ಕಟ್ಟಿದ್ರಲ್ಲ, ಅದಕ್ಕೆಲ್ಲನೂ ಒಂದಷ್ಟು ನೋವಿನ ಅಂತ್ಯ ತಿರುವು ಪಡಿತಾ ಇದೆ ಅಂತ ಹೇಳಿ. ಇಲ್ಲಿ 3ನೇ ವ್ಯಕ್ತಿಗಳಿಂದನೇ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಿತ್ತಾಟಗಳು, ಅನುಮಾನಗಳು, ಈ ವ್ಯಕ್ತಿ ಅಲ್ಲದೆ ಇರುವಂತಹ ರೀತಿ, ನಿಮಗೆ ಮೈಂಡಿಗೆ ಹೋಗುವಂತಹ ರೀತಿ, ಕೆಲವೊಂದಷ್ಟು ಸತ್ಯ ಇದ್ರೂ ಕೆಲವೊಂದಷ್ಟು ಬೇರೆಯವ್ರು ಹೇಳಿದ್ದನ್ನು ನೀವು ನಂಬುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇದೆ. ಇಲ್ಲಿ ನೀವು ಅನುಮಾನ ಪಡ್ತಾ ಇರೋದೇ ಸುಳ್ಳು ಅಂತಲ್ಲ, ಒಂದು ತಕ್ಕ ಮಟ್ಟಿಗೆ ಕೆಲವು ವಿಚಾರಗಳು ನಿಮ್ಮಿಂದ ಏನೋ ಮುಚ್ಚಿಟ್ಟಿದ್ದಾರೆ, ಅದು 3ನೇ ವ್ಯಕ್ತಿಗಳಿಂದ ತಿಳಿದಾಗ ನಿಮ್ಮ ಮನಸ್ಸಿಗೆ ತುಂಬಾ ನೋವುಂಟಾಗ್ತಾ ಇದೆ. ಹಾಗೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ನೋವಿನ ಅಂತ್ಯ ಇಲ್ಲಿ ನಾನು ನೋಡಬಹುದು. ಅಂದರೆ ಈ ವ್ಯಕ್ತಿಯ ಸವಾಸನೆ ಬೇಡ ನನಗೆ, ಒಂದಷ್ಟು ಈ ವ್ಯಕ್ತಿಯನ್ನು ನಂಬಿ ನಾನು ಹಣಕಾಸಲ್ಲೂ ಲಾಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ರ ಟ್ರಾನ್ಸ್ಪರೆಂಟ್ ಆಗಿಲ್ಲ, ಕೆಲವೊಂದಷ್ಟು ವಿಚಾರಗಳಲ್ಲಿ ಮುಚ್ಚಿಡುವಂಥದ್ದು, ಹಾಗೆ ನಿಮಗೆ ಸರಿಯಾದ ಸಮಯಗಳನ್ನು ಕೊಡದೇ ಇರುವಂಥದ್ದು, ಬಿಕಾಸ್ ಹಣದ ಪ್ರಾಬ್ಲಮ್ ಅವ್ರಿಗೂ ಕೂಡ ಇರ್ಬೋದು, ಹಾಗೆ ಕೆಲಸದ ವಿಚಾರದಲ್ಲಿ ಒತ್ತಡಗಳಿರ್ಬೋದು, ಹೀಗೆ ಮುಂದೆ ಚೆನ್ನಾಗಿರೋದಕ್ಕಾಗಿ ಹೀಗೆ ಬಹಳ ಸ್ಟ್ರಗಲ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ಇದೆ. ಈ ವ್ಯಕ್ತಿಯ ವಿಚಾರವಾಗಿ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳೋದಿಲ್ಲ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ವಿಚಾರವಾಗಿ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳೋದಿಲ್ಲ. ಯಾರೋ ಹೇಳಿದಂಥ ಮಾತುಗಳಾಗಿರಬಹುದು, ಯಾರೋ ಒಂದಷ್ಟು ನಿಮಗೆ ಕಿವಿ ಚುಚ್ಚಿದಂತಾಗಿರ್ಬೋದು, ಅಥವಾ ಅವರಿಗೆ ಹೇಳ್ಕೊಟ್ಟದಂತಾಗಿರ್ಬೋದು, ಅವ್ರು ಹೇಳಿದ್ದೇ ಸತ್ಯ ಅನ್ನುವ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ನಿಮ್ಮ ಮೈಂಡನ್ನ ಕೂಡ ಅದೇ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಈ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ನಿಮಗೆ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.